everyone, welcome back to my YouTube channel. ತುಂಬಾ ದಿನ ಆದ್ಮೇಲೆ ಆಲ್ಮೋಸ್ಟ್ 10-15 ಡೇಸ್ ಗ್ಯಾಪ್ ತಗೊಂಡಿದ್ದೀನಿ ಅನ್ಸುತ್ತೆ ದೀಪಾವಳಿ ಹಬ್ಬ ಆದ್ಮೇಲೆ ಈ ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ. ಇವನ್ ನಾನು ದೀಪಾವಳಿ ಹಬ್ಬದ ವ್ಲಾಗ್ ಅಲ್ಲಿ ಹೇಳಿದ್ದೆ ಏನೋ ಒಂದು ಚೇಂಜಸ್ ಇದೆ, ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ. ಎಸ್, ಚೇಂಜಸ್ ಏನಿಲ್ಲ, ನಾನು ಏನ್ ಪ್ರತಿ ನನ್ನ ವಿಡಿಯೋಸ್ ಮಾಡ್ತಿದ್ದೆ ಆ ಮನೆ ಚೇಂಜ್ ಮಾಡಿದೀವಿ. ಸೊ ಸೇಮ್ ಲೊಕೇಶನ್ ಅಲ್ಲೇ ಇರೋದು, ಬಟ್ ಮನೆ ಮಾತ್ರ ಚೇಂಜ್ ಮಾಡಿದ್ವಿ. ನಥಿಂಗ್ ಚೇಂಜಸ್. ಒಂದು 2-3 ಇಯರ್ಸ್ ಆಗಿತ್ತು ಅದೇ ಮನೆಯಲ್ಲಿ. ಆಮೇಲೆ ನಮಗೂ ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕಂತ ಇರುತ್ತೆ ಅಲ್ಲ, ಬೇರೆ ತರ ಹೋಗೋಣ. ಸೊ ಆಲ್ರೆಡಿ 2-3 ಇಯರ್ಸ್ ರೆಂಟೆಡ್ ಹೌಸ್, ಸ್ವಲ್ಪ ಚೇಂಜಸ್ ಬೇಕನ್ಸ್ತು. ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ಗೋಸ್ಕರ ಬಂದಿರೋದು. ಅದ್ರ ಜೊತೆಗೆ ನನಗೆ ಎಲ್ಲ ತರನು ಈ ಮನೆಯಲ್ಲಿ ಕನ್ವಿನಿಯೆಂಟ್ ಇದೆ. ನನ್ನ ಕಂಪ್ನಿಗೆ ಕ್ಯಾಬ್ಗೆ ಹೋಗೋದಾಗಿರ್ಬೋದು. ದೆನ್ ನನಗೆ ಆ ಮನೆಯಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿತ್ತು. ಮೇನ್ ಆಗಿ ದಿಸ್ ಇಸ್ ದ ರೀಸನ್ ಆ ಮನೆ ಚೇಂಜ್ ಮಾಡಕ್ಕೆ. ನಾವು ಪ್ರೀವಿಯಸ್ ಇದ್ದಿದ್ ಮನೆ ಕೂಡ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ನಾನು ಇದ್ದಿದ್ ಮನೆದು ಕೂಡ ಚಿಕ್ಕದಾಗಿ ಒಂದು ಹೋಮ್ ಟೂರ್ ತರ ವಿಡಿಯೋ ಮಾಡಿದ್ದೀನಿ. ತುಂಬಾ ಡೀಟೇಲಿಂಗ್ ಮಾಡಿಲ್ಲ, ಯಾಕೆಂದ್ರೆ ನಾವು ಆ ಮನೆಯಿಂದ ವೆಕೇಟ್ ಆಗೋ ಟೈಮಿಂಗ್ ನಾನು ಮಾಡಿರೋ ವಿಡಿಯೋ. ಸೊ ಹಾಗಾಗಿ ಡೀಟೇಲ್ ಆಗಿ ಇಲ್ಲ, ಬಟ್ ಒಂದು ಚಿಕ್ಕದಾಗಿ ಮಾಡಿದ್ದೀನಿ. ಅದು ನೆಕ್ಸ್ಟ್ ನೀವು ನನ್ನ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೋಡ್ಬೋದು. ಈಗಿನ ವ್ಲಾಗ್ಸ್ ಅಲ್ಲಿ ನಾನು ಹೇಳಿದ್ದೆಲ್ಲ ಲಾಸ್ಟ್ ವ್ಲಾಗ್ಸ್ ಅಲ್ಲಿ, ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಚೇಂಜಸ್ ಹೇಳ್ತೀನಿ ಅಂತ. ಸೊ ಅದನ್ನ ಹೇಳಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ನಾನೊಂದಷ್ಟು ಅಮೆಝಾನ್ ಇಂದ ಕಂಟೈನರ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಈಗ ಈ ಮನೆಗೆ ಬಂದ್ಮೇಲಲ್ಲ, ಲಾಂಗ್ ಬ್ಯಾಕ್ ಆರ್ಡರ್ ಮಾಡಿದ್ದೆ, ಬಟ್ ಯೂಸ್ ಮಾಡಿರ್ಲಿಲ್ಲ. ಐ ಥಾಟ್ ಆಲ್ಮೋಸ್ಟ್ ನನ್ನ ಕಂಟೈನರ್ಸಿಗೆಲ್ಲ 6 ಇಯರ್ಸ್ ಆಯಸ್ ಆಗ್ಬಿಟ್ಟಿದೆ, 6 ವರ್ಷ ಆಯಸ್ ಆಗಿದೆ. ಅಂದ್ರೆ ನಾನು ಮದ್ವೆ ಆದಾಗ ತಗೊಂಡಿದ್ದು ಕಂಟೈನರ್ಸ್ ಎಲ್ಲ. ಸೊ ಅನ್ಕೊಂಡೆ ಈ ಮನೆಯಲ್ಲಿ ಎಲ್ಲ ಚೇಂಜ್ ಮಾಡೋಣ ಅಂತ. ಇವನ್ ಆ ಮನೆಯಲ್ಲಿ ನನಗೆ ಮಾಡ್ಯುಲೇಟೆಡ್ ಕಿಚನ್ ಎಲ್ಲಿಲ್ಲ, ಸೊ ಎಲ್ಲ ಓಪನ್ ಇತ್ತು. ಸೊ ಹಾಗಾಗಿ ತುಂಬಾನೇ ಡರ್ಟ್ ಕೂಡ ಆಗಿತ್ತು. ಸೊ ವಾಶ್ ಮಾಡೋದ್ರ ಜೊತೆಗೆ ಇವನ್ ಓಲ್ಡ್ ಆಗಿದೆ. ಚೇಂಜ್ ಮಾಡೋಣ ಅಂತೇಳಿ ಒಂದಷ್ಟು ಅಮೆಝಾನ್ ನಲ್ಲಿ ತುಂಬಾ ರಿಸರ್ಚ್ ಮಾಡಿ ತಗೊಂಡಿರುವಂತ ಪ್ರಾಡಕ್ಟ್. ತುಂಬಾ ರಿಸರ್ಚ್ ಅನ್ನೋದಕ್ಕಿಂತ ನಾನು ನೋಡ್ತಾ ಇದ್ದೆ ಸೊ ಯಾವ್ದು ಚೆನ್ನಾಗಿರುತ್ತೆ ಅಂತ. ಕೆಲವೊಂದು ಹೋಮ್ ಸೆಂಟರ್ದು ಅಮೆಝಾನ್ ಅಲ್ಲೇ ಬುಕ್ ಮಾಡಿದ್ದು, ಬಟ್ ಹೋಮ್ ಸೆಂಟರ್ದು ಆಗಿರುತ್ತೆ. ಸೊ ಈ ತರ ತಗೋಬೇಕು ಇಟ್ಕೋಬೇಕು ಅಂತ ಇದ್ದನ್ನೆಲ್ಲ ಬುಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಈ ಬ್ಲಾಗ್ ಅಲ್ಲಿ ನೋಡ್ತೀರಾ. ಅದ್ರ ಜೊತೆಗೆ ನಮ್ದು ಶಿಫ್ಟಿಂಗ್ ಹೇಗಿತ್ತು, ಬಂದಾಗ ಮನೆ ಎಷ್ಟು ಮೆಸ್ಸಿ ಆಗಿತ್ತು, ನಾನು ಅರೇಂಜ್ ಮಾಡ್ಕೊಂಡೆ, ಟೈಮ್ ತಗೊಂಡು ತುಂಬಾ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣ ಪುಟ್ಟ ವಿಡಿಯೋಸ್, ನನ್ನ ಎಕ್ಸ್ಪೀರಿಯನ್ಸ್ನ ಈ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ನಾನು ವೆಕೇಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ಸೊ ವೆಕೇಟ್ ಮಾಡೋದಕ್ಕೆ ಅಂತ, ಅದನ್ನು ಕೂಡ ಈ ಬ್ಲಾಗ್ ಅಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಐ ಥಿಂಕ್ ಈ ಬ್ಲಾಗ್ ಇವತ್ತಿಗೆ ಮುಗಿಯಲ್ಲ ನಾನು, ಯಾಕೆಂದ್ರೆ ಕಂಟೈನರ್ಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಸೊ ಲೆಂತ್ ಮೇಲೆ ಗೊತ್ತಾಗುತ್ತೆ ವಿಡಿಯೋ ಎಷ್ಟು ಲೆಂತ್ ಬರುತ್ತೆ, ಅದ್ರ ಮೇಲೆ ಈ ವ್ಲಾಗಲ್ಲಿ ಕಂಟೈನರ್ಸ್ ತೋರಿಸ್ತೀನಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ. ಮೋಸ್ಟ್ ಆಫ್ ಆಲ್ ಈ ವ್ಲಾಗಲ್ಲೇ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ನೀವು ನೋಡ್ತಾ ಇರೋದು ನಾನು ಏನು ಪೂಜೆ ಮಾಡಬೇಕು, ಹಾಲುಗಿಸ್ಬೇಕು ಅಂತಿದ್ವಿ ಹೊಸ ಮನೆಯದು. ಸೊ ಹಿಂದಿನ ದಿನ ಹೋಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ. ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರು, ಬಟ್ ಆದರೂ ನಾವು ನಮ್ಮ ಸಮಾಧಾನಕ್ಕೆ ಅಂತ ಕ್ಲೀನ್ ಮಾಡಬೇಕಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡ್ತಿದ್ದೆ. ಇವನ್ ಸ್ಟವ್ ಎಲ್ಲ ಮನೆಯಿಂದ ತೊಗೊಂಬಂದ್ಬಿಟ್ಟಿದ್ವಿ, ಯಾಕೆಂದರೆ ಹಾಲು ಉಗ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಎಂಟಿ ಹೌಸ್ ಈ ಥರ ಇತ್ತು. ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡಿಕೊಂಡೆ. ಜೊತೆಗೆ ನೆಕ್ಸ್ಟ್ ಡೇ ಪೂಜೆಗೆ ಅಂತ ಹೇಳಿ ನಾನು ಮನೆಯಿಂದ ದೇವ್ರದ್ದು ಒಂದು ಫೋಟೋ ತೊಗೊಂಡು ಅದ್ರ ಜೊತೆಗೆ ಏನು ರಿಕ್ವೈರ್ಮೆಂಟ್ ಇದೆ ಹಾಲು ಉಗ್ಸೋಕ್ಕೆ ಪೂಜೆ ಮಾಡೋದಕ್ಕೆ ಅದನ್ನು ತೊಗೊಂಬಂದ್ವಿ. ನಾನು ಆಗಲೇ ಫಸ್ಟೇ ವ್ಲಾಗಲ್ಲಿ ಹೇಳಿದ್ನ ಇಲ್ವಾ ಅಂತ ಗೊತ್ತಿಲ್ಲ. ಇದು ನಾವು ಬಂದಿರೋದು ರೆಂಟೆಡ್ ಅಪಾರ್ಟ್ಮೆಂಟು. ಸೊ ಪೂಜೆಗೆಲ್ಲ ಏನೇನು ಬೇಕು ಅರ್ಶಿನ ಕುಂಕುಮ ಎಲ್ಲ ಫ್ರೆಶ್ಶಾಗೆ ಹೊಸದಾಗೆ ಹಾಕ್ಕೋಬೇಕು ಅಂತೇಳಿ ಎಲ್ಲ ವಾಶ್ ಮಾಡಿ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಹಾಗೆ ಎಲ್ಲ
ಎಲ್ಲನೂ ಫಿಲ್ ಮಾಡ್ಕೋತಾ ಪೂಜೆಗೂ ಅಷ್ಟೇ ಬತ್ತಿ ಹಾಕಿ ಎಣ್ಣೆಲ್ಲ ಬಿಟ್ಕೊಂಡು ಏನೆಲ್ಲ ರಿಕ್ವೈರ್ಮೆಂಟ್ ಇರೋದೆಲ್ಲ ಅರೇಂಜ್ ಮಾಡಿಕೊಂಡು ಇವನ್ ಸ್ಟವ್ಗೂ ಕೂಡ ಪೂಜೆ ಮಾಡಬೇಕಲ್ಲ. ಈ ಮನೆಯಲ್ಲಿ ಫಸ್ಟ್ ಟೈಮ್ ಸ್ಟವ್ ಆನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪೂಜೆ ನನಗೆ ಹೇಗೆ ಗೊತ್ತೋ ಆ ಥರ ಮಾಡಿದೆ. ಪೂಜೆ ಮಾಡಿ ಎಲ್ಲ ಮಾಡೋದು ಬೆಳಗ್ಗೆ ಬಂದು ಈಸಿ, ಬಟ್ ಅದಾದಮೇಲೆ ಇದೆಯಲ್ಲ ಟಾಸ್ಕ್. ಆ್ಯಕ್ಚುಲಿ ಇವತ್ತು ಏನು ಪೂಜೆ ಅಂದ್ಕೊಂಡಿದ್ದೀವಿ ಆ ದಿನವೇ ಶಿಫ್ಟಿಂಗ್ ಕೂಡ ಇತ್ತು. ಸೊ ನನಗೆ ಪೂಜೆ ಮಾಡ್ತಾ ಇರುವಾಗ ಎಷ್ಟು ಖುಷಿ, ಒಂದು ಪಾಸಿಟಿವಿಟಿ, ಒಂದು ಪೀಸ್ಫುಲ್ ಇತ್ತು. ಅದ್ರ ಜೊತೆಗೆ ಓ ಮೈ ಗಾಡ್ ಎಲ್ಲ ಶಿಫ್ಟಿಂಗ್ ಆಗುತ್ತೆ, ಪ್ಯಾಕಿಂಗ್ ಮಾಡಬೇಕು, ಇಲ್ಲಿಗೆ ಬಂದೆಲ್ಲ ಅರೇಂಜ್ ಮಾಡ್ಕೋಬೇಕು ಅನ್ನೋದು ತಲೆಯಲ್ಲಿ ಓಡ್ತಾ ಇತ್ತು. ಅದ್ರ ಜೊತೆಗೆ ಯಾವುದ್ಯಾವ್ದು ಎಲ್ಲೆಲ್ಲಿ ಇಡ್ಬೋದು, ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಓಡ್ತಿತ್ತು. ಸೊ ಎಲ್ಲ ಒಳ್ಳೆಯದಾಗಲಿ. ಇದುವರೆಗೂ ನಾವು ಎದ್ದಿದ್ದ ಮನೆಯಿಂದ ನಮ್ಗೆ ಯಾವುದೇ ಥರ ಏನೂ ತೊಂದರೆ ಆಗಿಲ್ಲ. ಈ ಮನೆಯಲ್ಲೂ ಏನೂ ಎಲ್ಲ ಒಳ್ಳೆಯದಾಗಲಿ ಅಂತ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಪೂಜೆ ಮಾಡಿದ್ವಿ. ನನ್ನ ಹಸ್ಬೆಂಡ್ ಈ ವಿಡಿಯೋದಲ್ಲಿ ಯಾಕೆ ಕಾಣಿಸ್ತಿಲ್ಲ ಅಂದರೆ ಅವರೇ ನನಗೆ ವಿಡಿಯೋ ಎಲ್ಲ ಮಾಡಿಕೊಡ್ತಾಯಿದ್ರು. ಸೊ ಅವ್ರು ಪೂಜೆ ಮಾಡುವಾಗ ನಾನು ಅವರಿಗೆ ಅವ್ರದ್ದು ವಿಡಿಯೋ ನಾನು ಮಾಡಿಕೊಂಡೆ. ಸೊ ಅವರಿಗಷ್ಟು ವೀಡಿಯೋಸಲ್ಲೆಲ್ಲ ಬರಬೇಕಂತೇನಿಲ್ಲ. ಸೊ ನನಗೆ ರಿಕ್ವೈರ್ಮೆಂಟ್ ಇದೆಲ್ಲ, ಸೊ ಅದಕ್ಕೆ ಅವ್ರು ಕಂಪ್ಲೀಟ್ ವಿಡಿಯೋ ಎಲ್ಲ ಅವರೇ ಮಾಡಿಕೊಡ್ತಾರೆ. ಇವನ್ ನಾನು ಹಾಲು ಉಗ್ಸೋಕ್ಕೆ ಅಂತ ಹೇಳಿ ಹೊಸ ಪಾತ್ರೆ ಕೂಡ ಮನೆಯಲ್ಲೇ ಇತ್ತು, ನಾನೇನು ಪರ್ಚೇಸ್ ಮಾಡಿರಲಿಲ್ಲ. ಅಮ್ಮ ಕೊಟ್ಟಿದ್ದರು ನನಗೆ ಹೊಸ ಪಾತ್ರೆ, ಅದು ಹಾಗೆ ಇಟ್ಟಿದ್ದೆ. ಅದಕ್ಕೆ ಅದರಲ್ಲೇ ಹಾಲು ಉಗ್ಸೋಣ ಅಂತ ಹೇಳಿ ಸಕ್ಕರೆ ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದೆ. ಹಸ್ಬೆಂಡ್ ಈಗ ಹಾಕಬಾರ್ದು, ಹುಕ್ಕಿದ ಮೇಲೆ ಹಾಕಬೇಕು ಅಂತೆಲ್ಲ ಹೇಳ್ತಾಯಿದ್ರು. ನಾ ಅಂದೆ ಹೌದಾ, ನನಗೆ ಗೊತ್ತಿರಲಿಲ್ಲ, ನಾನು ಈಗಲೇ ಹಾಕ್ಬಿಡ್ತೀನಿ ಅಂತ ಸುಮ್ಮನೆ ಇದು ಮಾಡ್ತಾ ಇದ್ದೆ. ಅವರಿಗೆ ಸಕ್ಕರೆ ಇಟ್ಕೊಂಡು ಸೊ ಇಬ್ಬರು ಹಾಕಬೇಕು ಅಂತ ಇತ್ತು. ಏನೋ ಒಂಥರ ಈ ಥರ ಹಾಲು ಬರೋದನ್ನ ನೋಡ್ಕೊಂಡು ವೆಯ್ಟ್ ಮಾಡಿಕೊಂಡು ಕಣ್ಣೆಲ್ಲ ಅಲ್ಲೇ ಹಾಕಿ ನೋಡ್ತಾ ಇರ್ತೀವಲ್ಲ, ಖುಷಿ. ಅದು ಹಾಲು ತುಂಬ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯಿತು. ಮಾಡಿದೆ. ಯೂಶ್ವಲಿ ಹಾಲಿಗೆ ಸಕ್ಕರೆ ಹಾಕಿರ್ತಾರಲ್ಲ, ಕೆಲವರು ಹಾಲು ಕುಡಿತಾರೆ, ಕಾಫಿ ಟೀ ಮಾಡ್ಕೊಂಡು ಕುಡಿತಾರೆ. ಬಟ್ ನಾನು ಅಂದ್ಕೊಂಡೆ ನಾವೇನಾದ್ರು ಸ್ವೀಟ್ ಮಾಡೋಣ ಅಂತೇಳಿ ರೆಡಿಮೇಡ್ ಶಾವಿಗೆ ತೊಗೊಂಬಂದಿದ್ದೆ, ಅದನ್ನು ಕೂಡ ಹಾಕಿ ಸ್ವೀಟ್ ಮಾಡ್ಕೊಂಡಿದ್ದೆ. ನಮ್ಮ ಪ್ಯಾಕಿಂಗ್ಗೆ ಅಂತ ಹೇಳಿ ನಾನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಇಲ್ಲಿ ಏನಂದರೆ ಪ್ಯಾಕರ್ಸ್ ಮೂವರ್ಸಿಗೆ ಹೇಳಿದ್ವಿ, ಬಟ್ ನಾನು ಬಿಫೋರ್ ಏನು ಮಾಡಿದೆ, ಈ ಥರ ಎಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಕ್ಲಾತ್ಸ್ನೆಲ್ಲ ಕಟ್ಟಿಟ್ಬಿಟ್ಟಿದ್ದೆ. ಯಾಕೆಂದರೆ ಅವ್ರ ಥರ ಶಿಪ್ಪರ್ಸು ಅವ್ರಿಗೆ ಇಮಿಡಿಯೇಟ್ ನಾವು ಅಲ್ಲೇ ಖಾಲಿ ಮಾಡಿ ಕೊಡಬೇಕು. ಸೊ ಹಾಗಾಗಿ ಅದು ನನಗೆ ಡಿಫಿಕಲ್ಟ್ ಅನಿಸುತ್ತೆ. ಆವಾಗೆಲ್ಲ ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದ್ರೆ ನಂಗೆ ಅರೇಂಜ್ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ನಮ್ಮದೇ ಕವರ್ಸ್ ಇದ್ದರೆ ಈಸಿ ಅಲ್ಲ, ಅವ್ರ ಕವರ್ಸ್ ಇಟ್ಬಿಟ್ಟು ಹೋಗ್ತಾರೆ ಅಂತೇಳಿ ನಾನು ಕವರ್ಸ್ ತೊಗೊಂಡೆ, ಎಲ್ಲ ಫಿಲ್ ಮಾಡಿದೆ. ಬಟ್ ಅವರು ತಂದು ಹಾಕೋಷ್ಟೊತ್ತಿಗೆ ಕವರೆಲ್ಲ ಕಟ್ಟಾಗಿಬಿಟ್ಟು ಈ ಪರಿಸ್ಥಿತಿ ಇತ್ತು ಮನೆ ನೋಡಿ. ಈಗ ಇದು ಹೊಸ ಮನೆಗೆ ಬಂದು ಎಲ್ಲ ಡಂಪ್ ಮಾಡಿಟ್ಟಿರೋದು. ಸೊ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ಹೇಗಿದೆ ಅಂತ. ನಾನು ಇದನ್ನು ಹೆಂಗೆ ಅರೇಂಜ್ ಮಾಡೋದಪ್ಪ ಅಂತ ಭಯ ಆಗ್ತಾಯಿತ್ತು. ಫೈನಲಿ ಫಸ್ಟು ಕ್ಲಾತ್ಸ್ ಎಲ್ಲ, ಯಾಕೆಂದರೆ ಎಲ್ಲ ವಾಶ್ ಆಗಿರುತ್ತೆ, ಕ್ಲೀನ್ ಇರುತ್ತೆ, ಅದು ಆ ಥರ ನೆಲದ ಮೇಲೆ ಬಿದ್ದಿದ್ರೆ ಮತ್ತೆ ವಾಶ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಫಸ್ಟು ಕ್ಲಾತ್ಸ್ ಕಡೆ ಗಮನ ಕೊಟ್ಟೆ. ಯಾಕೆಂದರೆ ಪಾತ್ರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಾಗ ವಾಶ್ ಮಾಡ್ಕೋತೀವಿ, ಬಟ್ ಎಲ್ಲ ಬಟ್ಟೆನೂ ಹೊಟ್ಟೆಗೆ ಹೋಗಿಯಲ್ಲ. ಸೊ ಹಾಗಾಗಿ ಫಸ್ಟು ಕ್ಲಾತ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕವರ್ಸ್ ಏನು ಮೊದಲು ಟೇರ್ ಆಗಿತ್ತೋ ಆ ಕವರ್ಸಿಂದ ಎಲ್ಲ ಕ್ಲಾತ್ಸ್ನು ಅರೇಂಜ್ ಮಾಡ್ಕೋತಾ ಇದ್ದೆ. ನನಗೆ ನಿಜ ಈ ಥರ ಕವರ್ ಯೂಸ್ ಮಾಡಿದ್ದು ಯೂಸ್ಫುಲ್ ಅನಿಸ್ತು, ಯಾಕಂದರೆ ಶಿಪ್ಪರ್ಸ್ ಎಲ್ಲ ಅವ್ರು ತೊಗೊಂಡು ಹೋಗ್ತಾರಲ್ಲ. ಸೊ ನನಗೆ ಕ್ಲಾತ್ಸ್ ವಿಷಯದಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಪಾತ್ರೆಗಳೆಲ್ಲ ಹಾಗೆ ಗುಡ್ಡ ಹಾಕಿಬಿಟ್ಟುಟ್ಟೋಗಿದ್ರು. ಸೊ ನಂಗೆ ಅದು ಹಿಂಗೆ ಅರೇಂಜ್ ಮಾಡೋದು ಏನು ಅಂತ ನಾನು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ 2 days ನನಗೆ ಹೆಂಗೆ ಕುಕ್ ಮಾಡೋದಂತಲೇ ಗೊತ್ತಾಗಿರಲಿಲ್ಲ. ನನಗೆ ಏನೂ ಸಿಗ್ತಿರಲಿಲ್ಲ. ಒಂದು ಲೋಟ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಡಿಫಿಕಲ್ಟ್ ಅನಿಸ್ತು 2 days. ಆಮೇಲೆ ಏನಿಲ್ಲ, ಎಲ್ಲ ನಾನೇ ಮಾಡಿಕೊಂಡೆ.
ಹುಬ್ಳೆ ಮಾಡಿದ್ದೀನಿ. ಆ್ಯಕ್ಚುಲಿ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದರು. ಅವ್ರಿಗೂ ಅಷ್ಟೆಲ್ಲ ಬರಲ್ಲ. ಕ್ಲಾತ್ಸ್ ಆಗಿರ್ಬೋದು ನಮ್ದನ್ನು ನಾವೇ ಅರೇಂಜ್ ಮಾಡ್ಕೋಬೇಕು. ಇವನ್ ಪಾತ್ರೆಗಳು ಅಷ್ಟೇ ಮನೆಯಲ್ಲಿ ನಮ್ಗೆ ನಾವೇ ಜೋಡಿಸ್ಕೋಬೇಕು. ಹುಡುಗರಿಗೆ ಅಷ್ಟು ಗೊತ್ತಿರಲ್ಲ. ಕೆಲವ್ರ ಮನೆಯಲ್ಲಿ ಮಾಡ್ಬೋದು, ಬಟ್ ನಮ್ಮ ಮನೆಯಲ್ಲಿ ಅವ್ರ ಡ್ರೆಸ್ನ ಅವ್ರ ಬಟ್ಟೆಗಳನ್ನ ಅವ್ರು ಜೋಡಿಸ್ಕೊಂಡ್ರು. ಅದು ಬಿಟ್ಟರೆ ಪ್ರತಿಯೊಂದು ನಾನೇ ಮಾಡಿಕೊಂಡೆ ಟೈಮ್ ತೊಗೊಂಡು. ಬಟ್ ನನಗೆ ಟೈಮ್ ತೊಗೊಂಡು ಮಾಡ್ಕೊಳ್ಳೋದಕ್ಕೆ ತುಂಬಾ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿದರು. ಅವರು ಯಾವುದೇ ಥರ ಇಲ್ಲ ನನಗೆ ಕುಕ್ ಇದೇ ಥರ ಮಾಡಿಕೊಡು, ಅದೇ ಥರ ಮಾಡಿಕೊಡು, ನನಗೆ ಹೀಗೆ ಮಾಡು ಅಂತೆಲ್ಲ ಡಿಮ್ಯಾಂಡ್ ಏನೂ ಮಾಡಿಲ್ಲ. 1 ವೀಕು ಏನಾಗುತ್ತೋ ಹೆಂಗಾಗುತ್ತೋ ಹೊರಗಡೆನೋ ಅಥವಾ ಏನೋ ಒಂದು ಅರೇಂಜ್ ಮಾಡಿಕೊಂಡು ಊಟ ಮಾಡಿದರು. ನನಗೆ ಅದು ತುಂಬ ಖುಷಿ ಆಯಿತು. ನೆಕ್ಸ್ಟು ಇವಾಗ ಬಂದರೆ ಒಂದು ರೇಂಜಿಗಾಗಿದೆ. ಇದನ್ನು ನಾನು ಹೋಮ್ ಟೂರ್ ಮಾಡ್ತೀನಿ. ಯಾವಾಗ ಒಂದಷ್ಟು ಕಂಪ್ಲೀಟ್ ಆಗಲಿ ಆದಮೇಲೆ ನಾನು ಮಾಡ್ತೀನಿ, ಸ್ವಲ್ಪ ಲೇಟಾಗೇ. ಅದ್ರ ಜೊತೆಗೆ ಈಗ ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಏನು ಪ್ಲ್ಯಾಂಟ್ ಲೈಕ್ ಹೇಗೆ ತುಂಬಾ ಶೋ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇದು ನನ್ನ ಹಳೆ ಮನೆಯಲ್ಲಿದ್ದಾಗಲೇ ತೊಗೊಂಡಿದ್ದಿದ್ದು. ಈ ಮನೆಗೆ ಅಂತ ಏನು ತೊಗೊಂಡಿಲ್ಲ. ಬಟ್ ಅಲ್ಲಿ ನಾನು ಇದನ್ನು ಯೂಸೇ ಮಾಡಿರಲಿಲ್ಲ. ಎಲ್ಲಿಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡೋಷ್ಟರೊಳಗೆ ನಾವು ಆ ಮನೆಯೇ ವೆಕೇಟ್ ಮಾಡೋಂಗಾಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಈ ಮನೆಗೆ ಬಂದಮೇಲೆ ಯಾವ ಥರ ಅರೇಂಜ್ ಮಾಡ್ಕೋಬೇಕು ಅಂತ ಫಸ್ಟೇ ನಾನು ಇದನ್ನು ನನ್ನ ಹತ್ರ ಇದ್ದಿದ್ದು ಪ್ರಾಡಕ್ಟನ್ನ ತೊಗೊಂಡು ಆರ್ಡ್ರ್ ಮಾಡಿದೆ. ಇದು ತುಂಬ ಚೆನ್ನಾಗಿದೆ. ನಿಮಗಿಷ್ಟ ಆದರೆ ನೀವು ಕೂಡ ಬೈ ಮಾಡಿ, ನ್ಯಾಚುರಲಾಗಿ ಅನಿಸುತ್ತೆ. ತುಂಬ ದಿನ ಆಯ್ತಂತ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಬಟ್ ಏನು ಅಂದರೆ ನಂದು ಮೈಕ್ ಎಲ್ಲ ಚಾರ್ಜೇ ಇಲ್ಲ. 1 ವೀಕಿಂದ ಈ ಮನೆ ಅರೇಂಜ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಹಾಗಾಗಿ ಮೈಕ್ ಚಾರ್ಜ್ ಇಲ್ಲ. ನಂದು ವಾಲ್ಯೂಮ್ ನಿಮಗೆ ತುಂಬ ಲೋ ಅನಿಸ್ಬೋದು. ಸಾರಿ ಫಾರ್ ದಟ್. ನೆಕ್ಸ್ಟ್ ವ್ಲಾಗ್ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಕೊಟ್ಟು ಶೇರ್ ಮಾಡಿ ಖಂಡಿತವಾಗ್ಲೂ. ಥ್ಯಾಂಕ್ ಯು.